ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಾದಾಗ ಒಂದು ಗಂಜ್ ರಸ್ತೆ ಅಂತದ. ಆ ರಸ್ತೆಯಲ್ಲಿ ಹೋದೇವಂದ್ರೆ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಬರ್ತದೆ. ಇಲ್ಲಿ ನೋಡ್ರಿ, ಇವು ಗೂಳಿಗಳವಲ್ಲ, ಇವು ದೇವರಿಗಂತೆ ಬಿಟ್ಟಿರ್ತಾರ. ಇವು ಆರಾಮ್ ರೋಡಿಗೆ ತಿರುಗಾಡ್ತಾವ. ಮತ್ತು ಆಮೇಲೆ ಏನಾಗ್ತಾವದು, ಒಂದೊಂದು ಸರಿ ಕಾಲು ಗೀಲು ಎಲ್ಲ ಕೆದರಿ ಆಮೇಲೆ ಅವು ಗೂಳಿಗಳೇ ಎರಡು ಜಗಳ ಆಡ್ತಾವೆ. ಜಗಳ ಆಡೋದ್ರಿಂದ ಏನು ಸಾರ್ವಜನಿಕರು ಏನು ಹೋಗೋರು ಬರೋರು ಇರ್ತಾರಲ್ಲ, ಅವ್ರ ಮೇಲೆ ಹೋಗ್ತಿರ್ತಾವರ. ಇಲ್ಲ ಟೂ ವೀಲರ್ಗಳು ಬರ್ತಾವಲ್ಲ, ಟೂ ವೀಲರ್ಗಳು ಬಂದವಪ್ಪ ಅಂದ್ರೆ ಟೂ ವೀಲರ್ಗಳ ಮ್ಯಾಗ ಬೀಳ್ತಾವೆ. ಇಲ್ಲಾಂದ್ರೆ ಆಟೋಮೆಟಿಕ್ಕಾಗಿ ಹಿಂಗೆ ಸರಿದು ಬಿಡ್ತಾವೆ. ಫ್ಯಾಮಿಲಿ ಸಮೇತ ಟೂ ವೀಲರ್ ಮೇಲೆಲ್ಲ ಬರ್ತಿರ್ತಾರೆ. ಅದರ್ಲಿಂತು ಇಲ್ಲಿ ಇವು ಏನು ಆಕಳುಗಳಲ್ಲಿ ಮತ್ತು ಎತ್ತುಗಳಿಂತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ಲತ್ತದ. ನಾವು ಆಕಳುಗಳಿಗೆ ಬಸವಣ್ಣ ಅಂತ ಪೂಜೆ ಮಾಡ್ತೀವಿ. ಇವು ಯಾರು ಇರ್ತಾವ, ಇಲ್ಲಾಂದ್ರೆ ಅವು ಏನು ದೊಡ್ಡ ದೊಡ್ಡ ನೋಡ್ಲತ್ತಿರಲ್ಲ, ಅವು ಗೂಳಿ ಅಂತೂ ಬಿಟ್ಟಿರ್ತಾರೆ. ಇವು ಸಾರ್ವಜನಿಕರು ಇರ್ತಾವ. ಇವು ಇಂಥ ಟೈಮ್ನಾಗ ಎಲ್ಲ ತಿರುಗಾಡಿ ಟೂ ವೀಲರು, ಫೋರ್ ವೀಲರು, ಹೆಣ್ಮಕ್ಳು ಯಾರನ್ನ ಬಂದಿರಪ್ಪ ಅಂತಂದ್ರೆ ಈಗ ನೋಡ್ರಿ, ಈಗ ಟೂ ವೀಲರ್ದವ್ರು ಈ ಥರ ಹೋಗ್ಬೇಕು. ಅಲ್ಲಿ ಅದು ಡ್ರುಕಿ ಹೊಡಿಲತ್ತದ, ಡ್ರು ಅಂತ. ಇದ್ರಲಿಂತ ಟೂ ವೀಲರ್ದವ್ರಿಗೆ ಗುದ್ದಿತಪ್ಪ ಅಂದ್ರೆ ತುಂಬ ತೊಂದರೆ ಆಗ್ತದೆ. ಮೊದಲು ಈ ಥರ ದನಗಳು ಹೊಲ್ದಾಗ ಬಿದ್ದುವಪ್ಪ ಅಂತಂದ್ರೆ ಹಿಡಿದು ಕೇಸಿ ಕೊಂಡಲಾಡಿ ಅಂತ ಇರ್ತೀವಿ. ಕೊಂಡಲಾಡಿ ಅಂದ್ರೆ ಏನು, ಹಳ್ಳಿದಾಗಿರ್ತೀವಿ. ಹಳ್ಳಿದಾಗ ಹೋಗಿ ಆ ಕೊಂಡಲಾಡಿದಾಗ ಹಾಕ್ತಿರು. ಯಾರು ಆಕಳಾವಲ್ಲ, ಯಾರು ಎತ್ತುಗಳಾವಲ್ಲ, ಅವರೆಲ್ಲ ಬಂದು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕೊಟ್ಟು ಅವು ಬಿಡಿಸ್ಕೊಂಡು ಹೋಗ್ತಿರು. ಈಗೇನಾಗ್ಯದ ಅಂತಂದ್ರೆ ನೋಡ್ರಿ, ಈಗ ಇಲ್ಲಿ ಕಾರ್ ಹೊಂಟದ, ಅಲ್ಲಿನೂ ಹಂಗೆ ನಿಂತದ. ಈಗ ಈ ಥರ ಮತ್ತು ಡ್ರುಕಿ ಹೊಡಿತದ ನೋಡ್ರಿ. ಈಗ ಹೊಂಟದ ನೋಡ್ರಿ, ಈಗ ಹೊಂಟದ. ಇದು ಮೈಲತ್ತದ. ಇಲ್ಲಿ ಇವೆಲ್ಲ ಗುಂಪು ಜಮಾ ಆಗಿ ಇಲ್ಲಿ ನಿಂತವ. ನಮ್ದೇನಂತಂದ್ರು, ರೋಡಿನ ಮ್ಯಾಗ ಹೋಗುವಂತಹ ಸಾರ್ವಜನಿಕರಿಗೆ ಇವುಗಳಿಂದ ತೊಂದರೆ ಆಗಬಾರ್ದು. ಅದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ, ಡಂಗೂರ ಹೊಡೀರಿ. ರೋಡಿನ ಮೇಲೆ ಯಾವ ಓಡಾಡ್ತಾವಲ್ಲ ಅವ್ರು ಯಾರು ಅವ್ರು ಒಯ್ರಿ ಅಂತೇಳ್ರಿ. ಇಲ್ಲಪ್ಪ ಅಂದ್ರೆ ಕೊಂಡಲಾಡಿ ಅಂತ ಇರ್ತದಲ್ಲ, ಅಂಥ ಕೊಂಡಲಾಡಿದಾಗ ಹಿಡಿದು ಹಾಕ್ರಿ. ಯಾರು ಆಕಳುಗಳವ, ಯಾರು ಎತ್ತುಗಳವ, ಅವರು ಬಂದು ಕೇಸಿ ಬಿಡಿಸ್ಕೊಂಡು ಹೋಗ್ತಾರೆ. ನೋಡ್ರಿ, ಇವೇನಾಗ್ತಾವ, ಮೊನ್ನೆ ಒಂದು ಸರಿ 2 ಕಲ್ತು ಜಗಳ ಆಡ್ಲತ್ತೀವಿ. ಅಂಥ ಟೈಮಿನಾಗ ಟೂ ವೀಲರ್ ಮ್ಯಾಗ ಬಿದ್ದವು. ಒಂದು ಮನುಷ್ಯನ ಕಾಲೇ ಮುರಿದೋಗ್ಯದ. ಈಗ ಆ ಥರ ಪರಿಸ್ಥಿತಿ ಆಗಬಾರ್ದಂತ ನಾವು ಇದು ವಿಡಿಯೋ ಮಾಡ್ಲತ್ತೀವಿ. ಈಗ ನೋಡ್ರಿ, ರಾಜರೋಷವಾಗಿ ಆರಾಮಾಗಿ ಬಿಂದಾಸಾಗಿ ತಿರುಗಾಡ್ಲತ್ತವ. ನೋಡ್ರಿ, ದಯವಿಟ್ಟು ಈಗ ನೋಡ್ರಿ, ಈಗ ಟೂ ವೀಲರ್ ಬರೋರಿಗೆಲ್ಲ ಹೆಂಗೆ ತೊಂದರೆ ಆಗ್ಲತ್ತದ ನೋಡ್ರಿ. ಈಗ ಟೂ ವೀಲರ್ದವ್ರಿಗೆ, ಈಗ ಹೋಗೋರಿಗೆ ಬರೋರಿಗೆ ಈ ಥರ ರೆಡಿಯಾಗಿ ನಿಂತವ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಲಿ ಅಂತ ನನ್ನ ಮನವಿ.